ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಬ್ಲಾಗ್ ಏನು ಅಂತ ತಮ್ಲೈನಲ್ಲಿ ನೋಡಿರ್ತೀರಾ. ಇವತ್ತು ನಮ್ಮ ಪಾಪದ ನಾಮಕರಣದ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಮ್ಮ ಮಮ್ಮಿ, ನಮ್ಮ ತಂಗಿ, ನಮ್ಮ ಭಾವ ಎಲ್ಲನೂ ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ, ಹೂವಿನ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ. ಇದು ಬರೀ ನಾಮಕರಣಕ್ಕೆ ಸೆಲೆಬ್ರೇಷನ್ಸ್ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಪಾಪು ನಾಮಕರಣದ ದಿನವೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸ್ಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಬೆಳಗ್ಗೆನೇ ನಮ್ಮ ಭಾವನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹೂವುಗಳು ಡೆಕೋರೇಷನ್ ಮಾಡೋಕ್ಕೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ತೊಟ್ಲು ಪೂಜೆಗೆ, ಮನೆಗೆ ಪೂಜೆ ಮಾಡೋಕ್ಕೆ ಅದಕ್ಕೆಲ್ಲ ಹೂವು ತೊಗೊಂಡು ಬಂದಿದ್ದರು. ಇನ್ನು ಅಷ್ಟು ಹೂವು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು. ಏಕೆಂದರೆ ದೀಪಾವಳಿ ಹಬ್ಬ ನಿಯರ್ ಬೈ ಇದ್ದಿದ್ದರಿಂದ ತುಂಬ ಕಾಸ್ಟ್ಲಿ ಇತ್ತು ಹೂವು ಎಲ್ಲನೂ ನೋಡ್ಬೋದು. ಆದರೂ ನಮ್ಮ ಮಮ್ಮಿ ಸ್ಯಾಟಿಸ್ಫೈ ಆಗೋಷ್ಟು ಹೂವು ತೊಗೊಂಡು ಬರಲಿಲ್ಲ. ಈ ಸಲ ರೇಟ್ ಜಾಸ್ತಿ ಇತ್ತು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂತ ಜಾಸ್ತಿನೇ ತಂದಿದ್ರು. ಬಟ್ ಇನ್ನೂ ಒಂದು ಸ್ವಲ್ಪ ತೊಗೊಂಬರ್ತಿದ್ರು. ರೇಟ್ ಕಮ್ಮಿ ಇದ್ದಿದ್ರೆ ಇನ್ನೂ ಸ್ವಲ್ಪ ತರ್ತಿದ್ರು. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೂವು ಅಮೌಂಟ್ ತಕ್ಕಂಗೆ ಹೂವು ತಗೊಂಡು, ಇದು ಅದೇನೋ ವೈಟ್ ಶಾಮಂತಿಗೆ ಮತ್ತು ಇದು ಅದ್ರದ್ದೇನೋ ಕಲರ್ ಶಾಮಂತಿಗೆ ಇದು ಅಂತ ಇದು ರೋಸು ಮತ್ತು ಇದು ರುದ್ರಾಕ್ಷಿ ಹೂವು. ನೋಡಿ ಇಷ್ಟು ಹೂವು ತಂದಿದ್ದಾರೆ. ಇನ್ನೂ ಒಂದಷ್ಟು ಇದ್ದಾವೆ ಒಳಗಡೆ. ನೋಡಿ ಎಷ್ಟಿದೆ ನಮ್ಮದು ಹೂವು. ನಮ್ಮ ತಂಗಿ ಇನ್ನೂ ಇಲ್ಲಿ ಓಪನ್ ಮಾಡ್ತಾ ಇದ್ದಾಳೆ. ಇದರಲ್ಲೂ ಒಂದಷ್ಟು ತಂದಿದ್ದಾರೆ. ಇನ್ನೂ ಒಂದು ಬ್ಯಾಗ್ ಒಳಗಡೆ ಇದೆ ನೋಡಿರಿ. ಇದು ಬಾಗಿಲಿಗೆ ಹಾಕಕ್ಕೆ ತೋಮಲೆ ಇದು. ಅಲ್ಲಿ ನೋಡಿ, ಅಯ್ಯೋ ಹೂವು ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯಲ್ಲಿ. ರೋಸ್ ಹೂವು ಆ ಕಡೆ ಈ ಕಡೆ ಕುಚ್ಚು ಗ್ಲಾಸಲ್ಲಿ ಇಟ್ಬಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಇದು ತಂದಿದ್ದಾರೆ. ಅಲ್ಲಿ ನೋಡಿ, ನನ್ನ ತಂಗಿ ಇನ್ನೂ ತೊಗೊಂಡು ಬರ್ತಾ ಇದ್ದಾಳೆ ಅಲ್ಲಿಂದ ಒಳಗಡೆಯಿಂದ. ಇದು ನೋಡಿ, ನಮ್ಮ ಬಾಗಿಲಿಗೆ ಹಾಕಕ್ಕೆ ತೋಮಲೆ ತಂದಿದ್ದಾರೆ ನಮ್ಮ ಮಮ್ಮಿ. ಇಡೀ ಮಾರ್ಕೆಟೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ ಅಂತ. ಆಮೇಲೆ ಲಾಸ್ಟಾಗೆಲ್ಲೋ ಒಂದು ಕಡೆ ಸಿಕ್ಕಿದೆ, ಅದಕ್ಕೋಸ್ಕರ ಅದನ್ನ ಹುಡ್ಕೊಂಡು ತೊಗೊಂಡು ಬಂದಿದ್ದಾರೆ ನಮ್ಮ ಮನೇಲಿ. ಇಷ್ಟು ಹೂವು ನೋಡಿ, ಬಿಡಿ ಹೂವು ಬೇರೆ ತಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಭಾವ ಇದು ತೋರಿಸ್ರಿ ಬಾವ, ಮಮ್ಮಿಗೆ ತೋರಿಸ್ರಿ ಬಾವ ನೋಡಮ್ಮ. ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಅಂದರೆ ಎಷ್ಟು ಇಷ್ಟ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ ಒಬ್ರಿಗೊಬ್ರು ಅಂತ. ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು. ಅವ್ನ್ ಸೇಫ್ಟಿ ಅವ್ನು ನೋಡ್ಕೊಂತಾವನೆ. ಅಲ್ಲಿ ಬೆಂಕಿ ಹಚ್ಚಿದಂಗೂ ಇರ್ಬೇಕು, ನಾನ್ ಹಚ್ಚಿಲ್ಲ ಅನ್ನೋ ತರನು ಇರ್ಬೇಕು. ಬಿಡು ಮನು. ಏನಮ್ಮ? ಓಕೆ. ಇವ್ಕ ಯಾವಾಗ್ಲೂ ನನ್ ಕಂಡ್ರೆ ಆಗದೇ ಇಲ್ಲಮ್ಮ. ಇವ್ರಕ ಈ ನಡುವೆ ಆಗದೇ ಇಲ್ಲ ನನ್ ಕಂಡ್ರೆ. ಇವ್ರಕ ಏನೋ ಗಂಟೆ ಎತ್ಕೊಂಡು ಹಾಯ್ ಮಾಡ್ರಿ ಎಲ್ಲರೂ. ಅಕ್ಕ ಕರ್ಕೊಂಡು ಏನಪ್ಪ ಇದು? सुनो फूल भैया जी। हाँ फूल कौन है?
ನಾನು ಮನೆಯಲ್ಲಿ ಬಿಟ್ಬಿಟ್ಟು ತಲೆನೋವು ಇವಾಗ ಎಷ್ಟೊತ್ತಾಗುತ್ತೆ ಕೇಳೋ ತೋಡ್ ಬರೋಷ್ಟಕ್ಕ ನೋಡಿ ನಮ್ಮ ಮನೆ ಗಾರ್ಡನ್ ಹೀಗಿದೆ ಅಂತ, ಬಿಸಿಲು ಬೀಳಬಾರ್ದು ಅಂತ ಈ ಥರ ಮಾಡಿದ್ದಾರೆ ನಮ್ಮ ಮಮ್ಮಿ. ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಣ್ಣವರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು, ಒಂದು ಡೆಕೋರೇಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಚೆಲ್ಕೊಡಿಂದ ಉಪ್ಪು ಬಿಟ್ಕೊಡ್ತೀನಿ ಎಲ್ಲರೂ ಉದ್ದು ಬೇಕು. दासीभूत समस्तदेव वनितां लोकैकदीपां करं श्रीमन्मन्दगणाक्षरप्रस्वतीं श्रीलक्ष्मी वरलक्ष्मी च प्रसन्ना भव सर्वदां दीप महालक्ष्मी ज्योतिदेवताभ्यो नमः प्रातं दीपं प्रज्वल्यां देवनामसिं वनस्पतिरसत्पन्ना गन्धाढ्यधोपचमाग्रेय सर्वदेवानां धूपायां प्रतिनियतं दूरसी दूर्वदूर्वन्तं दूर्वदं याः अस्वां दूर्वतीचं वयं दूर्वावस्वं देवनामसिं दिव्यारूपमाग्रापयान्तिं दशाङ्गुलं कुपिलं धोपं कपिलां शान्ति शान्ति शान्तिः सर्वऋतुराष्ट्रं दिशकोशं शबितामुग्रवैरमीन्द्रस्तोमेन पञ्चदशेन मध्यमिदं वातेन सगरेण रक्षामि श्रीमन्नारायण और विष्णुर्वासुदेव अभिरक्षतम्
वनमालिक देशांगी शंकाय चक्रेशनंदकें श्रीमन्नारायण विष्णुर्वासुदेव अभिरक्षतम् ओम सर्वमंगल मांगल्ये शिवे सर्वार्थ साधके शरण्ये त्र्यंबके गौरी नारायणे नमोस्तुते मालारोपणमूर्तो समर्थो अस्तु सुप्रतिष्ठितमस्तु ಇನ್ನೊಂದು ಹಾಗೆ ಇಟ್ಬಿಟ್ಟು ಅಲ್ಲ ನೋಡಿ ನೀವು ಗಂಧ ಹಚ್ಚಿ ಕೂತ್ಕೊಂಡು ओम रामाय रामभद्राय रामचंद्राय वेदसे रघुनाथाय नाथाय सीताय ततये नमो नमः रामचंद्रायामि अनुग्राते पुष्पं धारयामि अहं भूर्भुवस्महं तत्सवितुर्वरे एण्यं भर्गो देवस्य धीमहि धियो यो न प्रचोदयात् सत्यं दुर्गेण वैशिष्ययामि वेद्यायामलमोत्तयं पुंसां मोहनरूपाय पुण्यश्लोकाय मङ्गलम् दूरसे दुर्वदोर्वन्तं दुर्वदं जवाः अस्मान् दूर्वातीतं वयं दूर्वावस्वं देवनामसिं दिव्या सुधूपमा श्रावयामि सुधूपानन्तरे कर्पूरमङ्गलनि पार्वती प्रिय गोविन्द आदिनारायण वरद गोविन्द गोविन्द वेशदाग्निं च विश्वमेवापश्याविश्वमेशदे गौरीर्विमाय सल्लानि दक्षतिम् एकमदे द्विमदे सा चतुष्पदीम् ओं भद्रं करणे ಹಿಂಗೆ ಕೂಚರ್ಲಾಗ್ತದೆ ಸಾಕು ಹಿಂಗೆ ಅಷ್ಟೇ ಅಷ್ಟಿದ್ದ ಬೇಡ ನನಗೆ ಅದೇ ಆಟೋಮೆಟಿಕ್ ಮಾತಾಡ್ತೀಯಾ ಇವಾಗ ಮಂಚೂರಿ ಹೇಳ್ಕೊಂಡ ನಡಪ್ಪ ನಾವು ಬಟ್ಟೆ ಕೊಡ್ಸ್ಕೊಂಡು ಇದಕ್ಕೇನ್ ಮಾಡ್ತಿದೆ ಬೇರೆ ಹೂವು ಆಯ್ತಾ ಇದಕ್ಕ ಎಲ್ಲ ಶಾಮಂತಿ ಕಲರ್ ಇದು ಹೆಸರು ಬರೀ ಅದ ತಟ್ಟೆಗೆ ಹಾಕಿದ್ದೀನಲ್ಲ ಹಾಕಿದ್ದೆ What's this? Okay. ನಿಮ್ ಬಲ್ಸ್ ತೊಟ್ಲೆದ ಒಂದು ಮಾಡಿಲ್ಲ ಯಾವುದು पुनः अर्थं प्रक्षालयाम दिव्या परिमಳಗಂಧ ಧಾರಯಾಮಿ ಅಲಂಕ ಅದು ಒಂದು ಬನ್ನಿ ಕೊಡಲಿಯನ್ನು ಪ್ರಾರ್ಥನೆ ಮಾಡಿಕೊಂಡು ओम भैरवेश्वराय नमः चंडाय नमः क्रोपाय नमः तीव्रगश्राय नमः शंभवे नमः विनाकिने नमः शिक्षकराय नमः वामदेवाय नमः विरूपाक्षाय नमः शंकराय नमः शूलपाणिये नमः खट्वागिने नमः विष्णुवल्लभाय नमः शिवभूतन्तराय नमः दव्योसानेते एकदा ब्रह्मणा भरतिम् एकदैव समानायतेषु नमिष्यामि भगवान् स्वनीयाज्ञा निवृत्ति प्रवृत्ति विद्यात्मना प्रकृते ಹೋಗ್ಬೇಕಾ ಸಮೀನ ಎರಡನೇ ಚ गंधद्वारं विरादशानितपुष्टां करिष्यणे ईश्वरीकं सर्वभूतानां तामिकोपक्वयश्रीं दिव्यपरिमलगन्धान् धारयामि अलङ्करणार्थं अक्षतां सर्वयामि विघ्ना कुङ्कुमं चूर्णं सर्वयामि
आचमने सर्पयामि देवतां दक्षाचार्य नमस्करोमि अनुग्रहपूर्वकेन सह देवताभ्यः अनुग्रहणं ಅಲ್ಲಿ ಕೂತ್ಕೊಳ್ಳಿ ಒಂದು ಮನೆ ಕೊಡಿ ಅವರಿಗೆ ಕೂತ್ಕೊಂಡು ಬಟ್ಟೆ ಹಾಕಿ ಅವ್ರು ಮೇಕಪ್ ಮಾಡಿರೋದೆಲ್ಲ ಹೋಗುತ್ತೆ ಅಂತ ಹೇಳ್ಸ್ಕೊಂತಿರೋಳಪ್ಪ ರಿಯಾಕ್ಷನ್ ಕೊಡ್ತಾಳೆ. ಕುಂಚ್ಕೋ ಶಂಗು, ನೀಟಾಗಿ ಕುಂಚ್ಕೊಂಡ್ಬಿಡು ಮಗುನ. ಶಂಗು ಮಗುನ್ ಕುಂಚ್ಕೋ ಕಣ್ಣ ಅಡ್ಡ ಇಟ್ಕೋ. ಸದಮಾನಂ ಭವತಿ ಲಗ್ನ ಸಾವಧಾನ ಶುಭಮಂಗಳ ಸಾವಧಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಮೇಡಮ್ನವ್ರೆ ಹೇಳ್ರಿ. ಮೇಡಮ್ನವ್ರು ಹೇಳ್ತಾರೆ ಇವಾಗ. ನೆಕ್ಸ್ಟ್ ಆದ್ರೂ ಪೂಜೆ ಆಯ್ತು ಅಂತ ಕಪಿಲೇಶ್ವರ ಮಾಡ್ತಿರೋದು ಮಾಡಬೇಕು. ಇನ್ನೊಬ್ರು ಹೇಳ್ಕೊಳ್ಳಿ, ಮೋಸ ಹೇಳ್ಕೊಂಡು ನೀರು ಬೇಡ. ಚೆನ್ನಾಗಿಲ್ಲ. ಮತ್ತೆ ಅಲ್ಲಿಂದ ಎತ್ಕೊಂಡು ಕೆಳಗಡೆ ಕೊಡ್ಬೇಕು. 3 ಸತಿ ಹಾಕಿ ಮಾಡಬೇಕು. ಬಟ್ಟೆ ಎತ್ತಿಡ್ಕೋಬೇಕಿತ್ತು. ಚಶ್ವಿಕಾ ಗೌಡ. ಯಾರು ಹೇಳಿದ್ದೆ ಎರಡು ಕೊಡ್ಲು ಕಡೆ ಅವಾಗ ಇಲ್ಲಿದೆ. ನಾಮಕರಣ ಎಲ್ಲ ಮುಗಿಸ್ಕೊಂಡು ನಾವು ಅವತ್ತೇ ನೈಟೇ ನಮ್ಮ ಹಸ್ಬೆಂಡವ್ರ ಮನೆಗೆ ಹೋದ್ರಿ. ನಾಮಕರಣ ಮುಗಿದ್ಮೇಲೆ ಒಂದಿನ ಅಲ್ಲಿರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಹಸ್ಬೆಂಡವ್ರ ಮನೆಗೆ ಹೋದ್ರಿ. ನಮ್ಮ ಪಾಪು ಅವ್ರ ಅತ್ತೆ ಎಷ್ಟು ಚೆನ್ನಾಗಿ ನಮ್ಮ ಪಾಪುನ ವೆಲ್ಕಮ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ.
ನಾನು ಹಿಡ್ತಾ ಇದೆಯಾ ನಾನು ಕುರ್ಚಿ ಬರ ಅಮ್ಮನ್ ಮಾಡ್ಕೊಂತಾಳಲ್ಲ ಅಟ್ಟಿ ಪಾಪ ಇದ್ರಾಗ ಅದ ಯಾವಪ್ಪ ಬರೀ ಅಭಿಸಿರಿ ನಾನು ಮಾಡ್ತೀನಿ ಇರ್ಲಿ ಇರ್ರಿ ಅವ್ರ ಅತ್ತೆ ಮಾಡ್ತಾರಂತ. ಅದನ್ನ ಹಿಡಿಬೇಡ ಅದು ಬಿಸ್ತಾಗಿದ್ದೀರಿ ಬೆಟ್ಟಲು ಬಿದ್ದಿಲ್ಲ ಇಲ್ಲಪ್ಪ ಅಲ್ಲ ಸರ್ ನನಗೂ ಭಯ ಆಗ್ತಿದೆ. ನನ್ನ ಮಗನ ಮಾಡೋಕ್ಕೆ ಆಗಲ್ಲ ಮಕ್ಕಳಿದ್ದಾಗ ಅಷ್ಟೇ ಚಂದ. ಅಲ್ಲಿ ಹೆಚ್ಚಿಸ್ಬಿಡೋ ಒಂದ್ಸತಿ ಬರಗಾಲಿ ಇದೆಲ್ಲ ಬರಗಲ್ಲ. ಅಯ್ಯೋ ನನ್ನ ಮಗನೇ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಎನ್ ಶಾಂಗವಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.